ಮಗ ಏಳು ಏಳು. ಜೈ ಶ್ರೀರಾಮ್, ನೀವು ನೋಡ್ತಾ ಇದ್ದೀರಾ ಯು ಕ್ರಿಶ್ಚಿಯನ್ಸ್ ಯೂಟ್ಯೂಬ್ ಚಾನಲ್. ನಾನು ಅಚಲ್ ಉಬರಡ್ಕ. ಇವತ್ತು ನಾನು ಅಡ್ಡಿನಡ್ಕದಲ್ಲಿದ್ದೀನಿ, ನಮ್ಮ ಗುರುಬಾಯಿ ಅವರ ಮನೆಯಲ್ಲಿ. ಸೊ ಇವಾಗ ನಾವು ನಾನು ಗುರುಬಾಯಿ, ಚೇತು, ಸ್ಮಿತ್, ಡಿಂಗಿ ಆ್ಯಂಡ್ ಕುഞ്ഞി ನಾವು ಎಲ್ಲರೂ ಹೋಗುವಂತ ಪ್ಲಾನ್ ಮಾಡಿದ್ವಿ. ಸೊ ಯಾವ ಕಡೆ ಅಂತ ಗೊತ್ತಿಲ್ಲ, ನೋಡುವ. ಕಾರ್ ಹತ್ತಿದ ಮೇಲೆ ಯಾವ ಕಡೆ ಪಯಣ ಸ್ಟಾರ್ಟ್ ಆಗತ್ತೆ ಅಂತ ಆಮೇಲೆ ಹೇಳ್ತೀನಿ. ನನಗೂ ಗೊತ್ತಿಲ್ಲ ಯಾವ ಕಡೆ ಹೋಗ್ತಾ ಇದೀವಿ ಅಂತ. ನಾನು ಇನ್ನು ಡೈರೆಕ್ಟ್ ಆಗಿ ನಿಮ್ಗೆ ನಮ್ಮ ಕುഞ്ഞിಯ ಮನೆಯಲ್ಲಿ ಸಿಗ್ತೇನೆ. ಸೊ ಅವಳು ಬಂದ ನಂತರ ನಾವು ಎಲ್ಲಿ ಹೋಗುದು ಅಂತ ಹೇಳಿ ಪ್ಲಾನ್ ಆಗತ್ತೆ. ಸೊ ಅಲ್ಲಿ ಸಿಗ್ತೇನೆ. ಇವಾಗ ಒಂದು ಟ್ರಿಪ್ ಹೊಡ್ತಾ ಇದೀವಿ. ನಮ್ಮ ಜೊತೆ ಗುರುಬಾಯಿ ಇದ್ದಾರೆ, ಡಿಂಗಿ ಅವರಿದ್ದಾರೆ, ಯೂನಿಫಾರ್ಮ್ ಅಲ್ಲಿ ಬಂದಿದ್ದಾರೆ. ಮಧ್ಯಾಹ್ನ ಬಂಕ್ ಹೊಡೆದು ಬಂದದವರು. ಹಾಗೆ ಕಾಲೇಜ್ ಹೋಗ್ತೀರಾ ಅಂತ ಡೌಟ್ ಉಂಟು. ಹೌದು, ಡಿಗ್ರಿ ಯಾವತ್ತು ಮಧ್ಯಾಹ್ನವರೆಗೆ ಏನೋ ಒಂದು ಡೌಟ್ ಅಲ್ಲ. ನಿನ್ನೇನು ಶನಿವಾರ. ಹೌದು, ನಮ್ಮ ಜೊತೆ ಚೇತು ಅವರು ಕೂಡ ಇದ್ದಾರೆ ನಮ್ಮ ಜೊತೆ. ಇನ್ನೀಗ ನಮ್ಮ ಕುഞ്ഞി ಅವರು ಜಾಯ್ನ್ ಆಗಲಿಕ್ಕಿದ್ದಾರೆ. ಸೊ ಯಾವ ಕಡೆ ಹೋಗ್ತಾ ಇದೀವಿ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಆದ್ರೂ ಹೋಗ್ತಾ ಇದೀವಿ. ಹೇಳಿ ಗುರುಬಾಯಿ ಅವರೇ, ಯಾವ ಕಡೆ ಹೋಗ್ತಾ ಇದೀವಿ ನಾವು ಇವಾಗ? ಹೌದು, ಪಣಂಬೂರ. ಓಕೆ, ಪಣಂಬೂರಿಗೆ ನಮ್ಮ ಡೆಸ್ಟಿನೇಷನ್ ಫಿಕ್ಸ್ ಆಗಿದೆ. ಸೊ ನೋಡುವ, ಯಾವ ಪಣಂಬೂರಿಗೆ ಹೋಗ್ತೇವೆ, ಬೇರೆ ಕಡೆ ಯಾವ ಕಡೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಗೊತ್ತಿಲ್ಲ. ತಣ್ಣೀರ್ ಬಾವಿ ಯಾಕೆ ನಿಮಗೆ ನೆನಪಾಯ್ತು ಶ್ವೇತಾ ಅವರೇ? ಹಾಗೆ ಚೆನ್ನಾಗಿದೆ ಅಂತೆ ತಣ್ಣೀರ್ ಬಾವಿ. ಎಲ್ರು ಕೂಡ ಹೋಗಿ ಗೊತ್ತಿಲ್ಲ ಅಂತೆ. ನೋಡಿ, ಇದು ಎಂತ ಈ ಪುಂಜೋಗಳ ಕಥೆ. ಗದ್ದೆಯಲ್ಲಿ ನಡಿಕೊಂಡ ಪ್ರಾಣಿ. ನಾವು ಈಗ ಕುഞ്ഞി ಅವರ ಮನೆಯಿಂದ ಹೊರಡ್ತಾ ಇದೀವಿ. ಯಾವ ಕಡೆಗೆ ಡೆಸ್ಟಿನೇಷನ್ ಅಂತ ಹೇಳಿ ಇನ್ನೂ ಫೈನಲ್ ಆಗಿಲ್ಲ. ಪಣಂಬೂರ್ ಅಂತ ಹೇಳಿ ಹೇಳಿದ್ದು ಮಾತ್ರ. ಸೊ ಪಣಂಬೂರ್ ಅಲ್ಲ ನಾವು ಹೋಗ್ತಾ ಇರುವಂತ ಪ್ಲೇಸ್. ನಾವು ಇವಾಗ ಯಾವ ಕಡೆ ಆಕ್ಚುಲ್ ಆಗಿ ಹೋಗ್ತಾ ಇದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಆಕ್ಚುಲಿ ಅವು ಉಂತ ಏನಂತೆ ಗುಜರಿಗೆ ಬಾಟ್ನಂತೆ. ಅವು ಕೂಡ ಆಕ್ಸಿಡೆಂಟ್ ಆಗಿದೆ. ಎಂತೆಂತ ಡ್ರೈವರ್ಗಳಲ್ಲ, ಹೆವಿ ಡ್ರೈವರ್ಸ್. ಹೆಣ್ಮಗು ನೀವು ಬಿಟ್ರೆ ಕಾರ್. ಆಕ್ಚುಲಿ ನಾವು ಇವಾಗ ಪಿಲಿಕುಳ ರೀಚ್ ಆಗಿದ್ದೀವಿ. ನಮ್ಮ ಡೆಸ್ಟಿನೇಷನ್ ಪಿಲಿಕುಳ ಕಡೆ ನಾವು ಪಿಲಿ ಕಡೆ ನಾವು ರೀಚ್ ಆಗಿದ್ದೀವಿ. ಸೊ ಧನ್ಯವಾದಗಳು ಅಂತ ತೋರಿಸಿದ್ದೇವೆ. ಯಾಕೆಂತ ಹೇಳಿದ್ರೆ ನಾವು ಪಾರ್ಕಿಂಗ್ ಹೋಗ್ತಾ ಇದೀವಿ. ಟಿಕೆಟ್ ತಗೊಂಡು ಒಳಗೆ ಹೋಗುವಂತ ಪ್ಲಾನ್ ಮಾಡಿ ನಾವು ಈಗ ಹೋಗ್ತಾ ಇದೀವಿ. ಹೇಗೆ ಇಂಗ್ಲಿಷ್ ಮಾತಾಡುದು? ಹೌದು, ಇನ್ನೊಮ್ಮೆ ಅದು ಗೋಲ್ಡನ್ ಡಬಲ್ ಗೋಲ್ಡನ್ ಎಂತೆಲ್ಲ ರೀಚಾರ್ಜ್ ಮಾಡಬೇಕು. ಇದು ಆಕ್ಚುಲಿ ಪಿಲಿಕುಳ ಎಂಟ್ರೆನ್ಸ್ ಫೀಸ್ಗಳು. ನಾವು ಆಕ್ಚುಲಿ ಇವಾಗ ಸೈನ್ಸ್ ಸೆಂಟರ್ ನ ಚೂಸ್ ಮಾಡ್ಕೊಂಡಿದೀವಿ. ಸೊ ನಾವು ಬಂದಿರುವಂತಹ ಟೈಮ್ ಸ್ವಲ್ಪ ಲೇಟ್ ಆಯ್ತು. ಸೊ ಸೈನ್ಸ್ ಸೆಂಟರ್ ನೋಡ್ಕೊಂಡು ಪಾರ್ಕಿಗೆ ಹೋಗ್ತಾ ಇದೀವಿ. ಇದು ಆಕ್ಚುಲಿ ಸೈನ್ಸ್ ಸೆಂಟರ್ ಪಿಲಿಕುಳದಲ್ಲಿರುವಂತದ್ದು. ಅಲ್ಲಿ ನೋಡಿದಾಗೆ ನಿಮಗೆ ಕಾಂಬೋ ಪ್ಯಾಕ್ ಕೂಡ ಸಿಗುತ್ತೆ. ಸೊ ನಿಮ್ಗೆ ಎಲ್ಲ ನೋಡ್ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಇಲ್ಲಿ. ಮರಣ ಭವಿ ಹೋದಂಗೆ ಆಗುತ್ತಲ್ಲ. ಗುಡ್ಡವೇರುವ ಶಂಕು. ಇದು ಹೇಗೆ ಮಾಡಿದ್ದಾರೆ ಗೊತ್ತಿಲ್ಲ.
ಸೊ ಇಲ್ಲಿ ಡೌನ್, ಇಲ್ಲಿ ಆ ಮೇಲೆ ಇದೆ. ಸೊ ಫನ್ ಸೈನ್ಸ್ ಒಳಗೆ ಎಂಟರ್ ಆಗ್ತಾ ಇದ್ದೀವಿ ನಾವು ಇವಾಗ. ನಿಲ್ಲ ಹಂಗೆ ಒಂದೇ ಸ್ಟೇಬಲ್ ಆಗಿ ನಿಲ್ಲ, ಹಂಗೆ ಇರು. ಓದ್ತಿದ್ದೆ ಲೈಟ್ ಬರ್ತದೆ. ನೀವು ಸೀತಾಫಲ ನೋಡಿದೀರಾ? ಅಲ್ಲಿ ನೋಡಿ ಶ್ವೇತಫಲ. ಇಲ್ಲಿ ದೋಂಟೆ, ಬಾ ಇಲ್ಲಿ ಕುಳ್ಳಪ್ಪ, ಒಂಟೆ, ₹100 ಸೋಲ್ತಿ. ಒಂದು ಹಿಂಗೆ ಬಿಟ್ಟರೆ ಒಂದು ಹೋಗುತ್ತೆ, ಎರಡು ಬಿಟ್ಟರೆ ಎರಡು ಹೋಗುತ್ತೆ, ಮೂರು ಬಿಟ್ಟರೆ ಬೂಸು ಬಿಟ್ರೆ ವಾಸನೆ ಹೊತ್ತು. Try again. ಚಂದ್ರಯಾನದ ಉಪಗ್ರಹ ಯಾವ ರೀತಿಯಾಗಿತ್ತು ಅನ್ನೋದನ್ನ, ಅದರ ಮಾಡೆಲ್ ಅನ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ಈ ತರ ಇದ್ದಿರಬಹುದು. ಸೊ ಚಂದ್ರಯಾನ 1ರ ಎಲ್ಲ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಫ್ಯೂಚರ್ ಅಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ತುಂಬಾ ವರ್ಷಗಳ ಮುಂಚೆನೆ ಕೊಟ್ಟಿದ್ರು. ಸೊ ಆ ಲೆಕ್ಕ ಪ್ರಕಾರ ನೋಡೋದಾದ್ರೆ ನಿಮಗೆ ವಿಂಡ್ ವೀಲ್ ಇರ್ಬೋದು, ಪವರ್ ಉತ್ಪಾದನೆ, ಅಣೆಕಟ್ಟಲಾಗುವಂಥದ್ದು, ಆ್ಯಂಡ್ ಸೋಲಾರ್, ಇನ್ನು ಫ್ಯೂಲ್ ಸೆಲ್ಸ್ ಬಗ್ಗೆ, ಸೋಲಾರ್ ಪವರ್ ಬಗ್ಗೆ, ಹೈಬ್ರಿಡ್ ಕಾರ್ ಬಗ್ಗೆ. ಸೊ ಈ ಎಲ್ಲ ವಿಷಯಗಳನ್ನು ಈ ಸೈನ್ಸ್ ಸೆಂಟರ್ ಆಗೋ ಟೈಮಲ್ಲಿ ಹೇಳಿದರು. ಆ್ಯಂಡ್ ಹೈ ಸ್ಪೀಡ್ ಮಾಸ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬಗ್ಗೆ ಕೂಡ ಹೇಳಿದರು. ಸೊ ಈ ರೀತಿಯಾಗಿ ಫ್ಯೂಚರಲ್ಲಿ ಬರುತ್ತೆ ಅಂತ. ಸೊ ಅದೇ ರೀತಿಯಾಗಿ ಇವಾಗ ಕೂಡ ಡೆವಲಪ್ ಆಗ್ತಾ ಇದೆ. ಸೊ ಮೆಟ್ರೋ, ಬೆಂಗಳೂರಲ್ಲಿರುವಂತಹ ಮೆಟ್ರೋ ಈ ರೀತಿಯಾಗಿ ಬರುತ್ತೆ ಅಂತೇಳಿ ಹೇಳಿದ್ರು. ಅದೇ ರೀತಿಯಾಗಿ ಇವಾಗ ಮೆಟ್ರೋ ಕೂಡ ಬಂದಿದೆ. ಸೊ ಅದರ ಒಳಗೆ ಹೋಗುವ ಬಾಗಿಲುಗಳು ಬಲಕ್ಕೆ ತೆರೆಯಲಿದೆ. ಇಳಿಯುವಾಗ ಅಂತರಗಳ ಬಗ್ಗೆ ಗಮನವಿರಲಿ. ಮುಂಚೆ ಇದ್ದ ಫೋನ್ನ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಡೆಡ್ ಬಾಡಿ ಇದ್ದು ಮಾರೆ. ಇದು ಅದೇ ಮ್ಯೂಸಿಕ್ ಇಲ್ಲಿ ಇನ್ನು ಡೀಪ್ ಆಗಿ ಹೋಗಿದೆ. ಏಳು ಮಗ, ಏಳು ಏಳು.
ಇದು ಆಕ್ಚುಲಿ ಪರಮಾಣು ಶಕ್ತಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಹೇಗಿರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಜಾಸ್ತಿ ಇದ್ದವು ಎರಡು ಜನ ಉದ್ರದ್ದೇ ಕಂಟೆಂಟ್ ಹೋಗಿತ್ತಿಲ್ಲ. ಹಾ ಮೆಲ್ಲ ಒಂದು ಫಾಸ್ಟ್ ಅಪ್ಪಾಗ ಒಂದು ನಿಲ್ಲತ್ತು. ಅದು ಆಕ್ಚುಲಿ ಇಲ್ಲಿ ಕೊಟ್ಟಿದ್ದವು. ಪಾಡು ಪಾಡು ಐತಿ ಪಾಡು 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 ಎರಡು ಹೇಳಿದ್ರೆ ರಾಟೆ ಸಮೇತ ಬೇಕು ಕೈಲಿ. ನಮ್ಮ ಶೆಣೆ ಮಾಮ್ ತೆಗೆದಿರು. ನಮಸ್ಕಾರ ಶೆಣೆ ಮಾಮ್. ನಮಸ್ಕಾರಗಳು. ನಮ್ಮ ಶೆಣೆ ಮಾಮ್ನವರ ಹೊಸ ಓಮ್ನಿ ಅಲ್ಲ ಜಿಮ್ನಿಯಲ್ಲಿದ್ದೇವೆ. ಹೊಸ ಜಿಮ್ನಿ ನಮ್ಮ ಶೆಣೆ ಮಾಮ್ ಅವ್ರದ್ದು 2 ದಿವಸ ಆಯ್ತಷ್ಟೇ ಬಂದು. ಸೊ ಆ ಜಿಮ್ನಿಯಲ್ಲಿ ಕೂತಿದ್ದೇವೆ. ಸೊ ಇದರ ಇಂಟೀರಿಯರ್, ಇದರ ಕಂಪ್ಲೀಟ್ ರಿವ್ಯೂ ಬ್ಲಾಗ್ ನಿಮಗೆ ನೆಕ್ಸ್ಟ್ ಬರ್ಲಿಕ್ಕೆ ಇದೆ. ಸೊ ವೇಟ್ ಅಂಡ್ ವಾಚ್. ಇವಾಗ ನಾವು ಪೈ ಹೋಟೆಲ್ ಅದ ಪೈ ಟಿಫಿನ್ಸ್ ಇಲ್ಲಿಗೆ ಹೋಗ್ತಾ ಇದೀವಿ. ಸ್ವಲ್ಪ ದೋಸೆ ತಿನ್ನುವ ಅಂತ ಹಸಿವಾಗ್ತಾ ಉಂಟು. ಸೊ ನಮ್ಮ ನಂತೂರ್ ಜಂಕ್ಷನ್ ಇಂದ ನಾನು ನಮ್ಮ ಶೆಣೆ ಮಾಮ ಅವರ ಗಾಡಿಗೆ ಹತ್ತಿದ್ದೇನೆ. ಅದೇ ರೀತಿಯಾಗಿ ಆ ಕಾರಿಗೆ ಕಾಂಚನ ಅವರು ಜಾಯಿನ್ ಆಗಿದ್ದಾರೆ. ಪನ್ನಿ ರಪ್ಪ ಪನ್ನಿ ಅಂದು ನಮಕ್ಕೆ ಒಂದು ಮೈಸೂರು ಮಸಾಲೆ, ವಡಪಾವ್, ಅದೇ ರೀತಿಯಾಗಿ ಪಾವ್ ಭಾಜಿ, ಮೊನ್ನೆ ಹಲಸಿನ ಹಣ್ಣೆ ನಾನು ತಿಂದ ಮಂಗನಾಗೆ ತಿಂತಿದ್ದಾರೆ. ಎಲ್ಲ ಬಗ್ದು ತಿಂತಿದ್ದಾರೆ. ಜಂಗಲ್ ರಮ್ಮಿ ಇನ್ನಿಷ್ಟೇ ಅಂಗಿಲ್ಲ ಅಲ್ಪ ಇರು ಔಬ್ರಾಬ್ ನೋವೇ ಚಾನ್ಸೇ ಇಲ್ಲ. ನಾವಿವಾಗ ಫೋರಂ ಪಿಜ್ಜಾ ಮಾಲ್ ಅಲ್ಲಿ ಇದೀವಿ. ಸೊ ಕಾಂಚನ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಆಗ್ಲೇ ಜಾಯಿನ್ ಆಗಿದ್ದಾರೆ. ಇವಾಗ ಸುಮ್ಮನೆ ಕೂತಿದ್ದಾರೆ ಅಲ್ಲಿ ನಿಂತಿದ್ದಾರೆ. ಅವು ಹಸಿವಾಗ್ತಾ ಉಂಟು, ಹಾಗೆ ಅದು ತಡಬಡ ಆಗ್ತಾ ಉಂಟು. ಎಂತ ರೋಲ್ ಅದು ಎಂತ ಚಪಾತಿ ಮತ್ತೆ ಗಸಿಯಾಗಿ ಕೊಟ್ಟಿದ್ದಾರೆ ಮಾರೆ ರೋಲ್ ಅಂತೆ. ಅಷ್ಟೇ ಫುಲ್ ರಶ್ ಉಂಟಲ್ಲ ಫೋರಂ ಮಾಲ್. ಇದು ಚೂರು ಕುಡ್ದಾಗ ಆಗಿದೆ ಮಾಲಲ್ಲಿ ಉಂಟು. ಸ್ನೋ ಒಳ್ಳೆ ಹೋಗೋಣ. ಸ್ವಲ್ಪ ಉಂಟು
ಟಿಕೆಟ್ಸ್ ನಾವು ವಿನ್ ಆಗಿದ್ದೇವೆ. ಸೊ ಇನ್ನೂ ಕೂಡ 500 ಟಿಕೆಟ್ ಬಾಕಿ ಇದೆ. ಬಿಗ್ಗೆಸ್ಟ್ ವಿನ್ ನಮ್ಮದು 3,000 ಟಿಕೆಟ್ಸ್. ಕ್ಯಾಶ್ ಅಲ್ಲ, ಟಿಕೆಟ್ಸ್. ಅದನ್ನು 3,000 ನಾವು ಪರ್ಚೇಸ್ ಮಾಡ್ಬೋದು. ಸೊ ಬೌಲಿಂಗಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಎಂಟರ್ ಆಗ್ತಾ ಇದ್ದೀವಿ, ಬೌಲಿಂಗಿಗೆ ಹೋಗುವ. ನಮ್ಮದೀಗ ಬೌಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ. AU ಕ್ರಿಯೇಷನ್ಸ್ ಅಂತ ಹಾಕಿದೀವಿ. ಸೊ ನಾನು, ಗುರು, ರಾಮನಾಥ್ ಅಂಡ್ ಶ್ವೇತಾ ಆಟ ಆಡ್ತಾ ಇದ್ದೀವಿ ಇವಾಗ. ಒಂಜಿಯ ಶನೈ ಒಂಜಿಯ ಪಾಸ್. ಒಂಜಿ ತೊಂದರೆ ಜಿ ಫಸ್ಟ್ ಟೈಮ್ ಅದ. ಬಾಡ್ಲಿ ಕಾಂಚನ ಅವರು ಈಗ ಹಾಕ್ತಿದ್ದಾರೆ. ಸಣ್ಣ ತೆಕ್ಕ ಅದಲ್ಲಿ ನಂಬರ್ ಇತ್ತು. ಜಸ್ಟ್ ಮಿಸ್. ಸೈಡ್ ಮೂಜಿ ಕೂಲಿ ಬೋಯ್ಲ ಗಂಡು ಮಾರೆ. ಹೇಗಾಯ್ತು? ನೆಕ್ಸ್ಟ್ ನೀವೇ. ಹಾ ಕುಂಜಿ ಶಣಯ್ಯ ಅವರು ಬೌಲಿಂಗ್ ಆಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನೀನು ಒಟ್ಟಿಗೆ ಹೋಗಡ. ಆಡು ಇನ್ನೂ ನಾಡು. ಜಾಸ್ತಿ ಮುಂದೆ ಹೋಗಡ. ಜಸ್ಟ್ 3. AU ಕ್ರಿಯೇಷನ್ ಅವರು
ಅಡ್ಡಗಲ ಬೆಕ್ಕಿಗಲ ಟೈಯಪ್ಪ ಎಂತ ಅವಸ್ಥೆ. ಓ ಅದು ಅವಳು ಬೀಚ್ ರೋಡ್ ಹೋಗೋದಲ್ಲ, ಹಾಗೆ ಬೀಚ್ ರೋಡಿಗೆ ಹೋಯ್ತದು. ಒಂದು 4 ಹೋಗುಂಡು. ಅವು 13. ಕಾಸರಗೋಡು ಅವ್ ಯಾರು ಉಬಾರ್ದೆ ಆಯ್ತಾ, ಜುಬಾರ್ಗೆ ಹೋಯ್ತು. ಅಡ್ಡೆ ನಡ್ಕ ಬಂದು ಒಂಜಿ ಮಣಿಮಂಡ ಲಾಸ್ಟ್ ಬಾರ್ ವಿಟ್ಲ ಅಂದು ಬಾಹುಬಲಿ ಅಡ್ಡೆ ನಡ್ಕೋ ಒಂಜಿಯಾ ಎಂದು ಕನ್ಯಾನ ಉಂಡು. ಟಿಕೆಟ್ಸ್ ಗೆದ್ದದಕ್ಕೆ 5 ಫ್ರೂಟಿ ಮತ್ತೆ ಚಾಕೋಪಿ ಬಿಸ್ಕೆಟ್ ಡೈರಿ ಮಿಲ್ಕ್ ಇಷ್ಟು ಸಿಕ್ಕಿತ್ತು. ವಾ ಎಂತ ಬರಬರೆ. ಫೋರಂ ಮಾಲ್ ಅಲ್ಲಿ ಸ್ನೋ ಫ್ಯಾಂಟಸಿ ಅಂತ ಸ್ಟಾರ್ಟ್ ಆಗಿದೆ, ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರುವಂತದ್ದು. 530 ರೂಪೀಸ್ ಅಡಲ್ಟ್ ಗಿದೆ. ನಾವಿವಾಗ ಊಟ ಮಾಡ್ಲಿಕ್ಕೆ ಓಷನ್ ಪರ್ಲ್ಗೆ ಬಂದಿದ್ದೇವೆ. ಬಿಲ್ ಕೊಟ್ಟಾಗ ಏಜಿಗೆ ಹೋಗ್ಬೇಕಾಗ್ತದೆ ಗೊತ್ತಿಲ್ಲ ಅಲ್ಲ ಶಣೆ ಮಮ್. ಓಷನ್ ಪರ್ಲ್ ಎಲ್ಲ 360-460 ಉಂಟು. ನನ್ನ ಹತ್ರ 500 ರೂಪಾಯಿ ಇರುದು. ನಿಮ್ಮಲ್ಲಿ ಎಷ್ಟುಂಟು ಅಣ್ಣ? ನಿಮ್ಮಲ್ಲಿ 1,500 ಉಂಟು. ನಿಮ್ಮಲ್ಲಿ ಎಷ್ಟುಂಟು? ಒಂದು ಪರ್ಸ್ ಕಾರಲ್ಲಿ ಉಂಟಾ? ಇವತ್ತು ನಾವು ತೊಳಿಲಿಕ್ಕೆ ಆಗ್ತದೆ ಅಂತ. ಬರಲಿ ಟೊಮೆಟೊ ಸೂಪ್ ಹೇಗುಂಟು? ಓಷನ್ ಪರ್ಲಿದು ನೂಡಲ್ಸ್, ಬಿರಿಯಾನಿ, ಮಂಚೂರಿ. 1890 ಬಿಲ್ ಆಗಿದೆ ನಮ್ದು ಎಲ್ರದ್ದು. ಸೊ ಈಗ ಯಾರು ಪಾತ್ರೆ ತೊಳಿಲಿಕ್ಕೆ, ಯಾರು ಬಟ್ಟೆ ಒಗಿಲಿಕ್ಕೆ, ಯಾರು ರೆಡಿ ಇದ್ದೀರಿ? ನೀವು ಸ್ವಲ್ಪ ಫ್ರೆಶ್ ಆಗಿ ತಿನ್ನಿ ಅಣ್ಣ. ಬಿಲ್ ಕೊಡ್ದು ಬೋಲಣ್ಣ. ಇನ್ಸ್ಟೆಂಟ್ ಲೋನ್ ಬ್ಯಾಂಕಿನವರಿದ್ದಾರೆ. ನಿಮ್ಮಲ್ಲಿ ಲೋನಿಗೆ ಎಷ್ಟು % ಬಡ್ಡಿ?
ಕಮ್ಮಿದಲ್ಲ ಹಾ. ಒಂದು 20% ಮಾಡುವ. ಅದಕ್ಕಿಂತ ಬಿಲ್ಲೆ ಕಟ್ಟಿ ಹೋಗ್ತೇನೆ ನಾನು. ನಿಮ್ಮದು ಬಡ್ಡಿ ಕಟ್ಟಿ ಕಟ್ಟು ಮರ್ಯಾದೆಗೆ. ನನ್ನ ಹತ್ರನ ಇಲ್ಲ. ನನ್ನ ಹತ್ರ ನಿನ್ನ FD ಉಂಟಲ್ಲ ಹೊಡಿ 9. 9 ನಮ್ಮ ಒಂದು FD ಗುರುವರ್ದುಂಟು FD. 15,000 ಎಲ್ಲ ಬರ್ಲಿಲ್ಲ ಮಾರ ಯೂಟ್ಯೂಬ್ ಅಲ್ಲಿ. 1,800 ಬಂದಿತ್ತು. 1,800 ಎಲ್ಲ ಬರ್ಲಿಲ್ಲ. 500 ರೂಪಾಯಿ ಬಂದಿದೆ. ಸೊ ನಾವಿವಾಗ ಓಷನ್ ಪರ್ಲಿಂದ ಊಟ ಮಾಡಿ ಹೊರಟ್ವಿ. ಹೇಗಿತ್ತು ಓಷನ್ ಪರ್ಲ್? ಸೂಪರ್ ಸೂಪರ್. ಹೇಗಿತ್ತು? ಪಾತ್ರ ತೊಳೆದು ನಾನು 500 ರೂಪಾಯಿ ಕೊಟ್ಟ ಕಾರಣ ಅಚಲ್ ಪಾತ್ರ ಉಳಿಯಿತು. ಇಲ್ಲದಿದ್ರೆ ಪಾದು ತೊಳಿಬೇಕಿತ್ತು. ವಾಷಿಂಗ್ ದ ಪ್ಲೇಟ್. ಆಕ್ಚುಲಿ ಹೇಳುದಾದ್ರೆ ಓಷನ್ ಪರ್ಲ್ಗೆ ಅಂತ ನಮ್ಮ ಸೋನು ಡಾಬಾ ಎಷ್ಟು ಬೆಟರ್ ಉಂಟು. ಪ್ರೈಸ್ ವೈಸ್ ಅಲ್ಲ ಹೇಳ್ತಿರೋದು ನಾನು, ಟೇಸ್ಟ್ ವೈಸ್. ಆಗಿರ್ಲಿಕ್ಕೆ ಆಗುದಿಲ್ಲ ಅದು ನಮ್ಗೆ ಓಷನ್ ಪರ್ಲ್ ಇದು ಟೇಸ್ಟ್ ಏನೋ ಸಮಾಧಾನ ಇಲ್ಲ. ಸೊ ಇವಾಗ ದುಡ್ಡಿಗೆ ಆ ಟೇಸ್ಟ್ ಬರ್ತಲ್ಲ. ಸೊ ಆಯಿಲ್ ಆಯಿಲ್ ಜಾಸ್ತಿ ಇತ್ತು. ನೋಡಿ ಪ್ರಿಫರ್ ಎನಿವನ್ ಟು ಗೋ. ಹೌದೌದು, ವಿಷಯ ಹೌದು. ಮತ್ತಿನ್ನಂತ ಹೇಳಿದ್ರೆ ಈಗ ನಾವು ರಿಟರ್ನ್ ಊರು ಕಡೆಗೆ ಹೋಗ್ತಾ ಇದೀವಿ. ಊರಿಗೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತೀವಿ? ಹಳ್ಳಿಗೆ ಹೋಗ್ತಾ ಇದ್ದೀವಿ. ಮತ್ತೆ ಹಳ್ಳಿ ಅಲ್ಲ, 50 ಕಿಲೋಮೀಟರ್ ಉಂಟಲ್ಲ ನಮಗೆ ಇನ್ನು ಸಹ. ಹೋಗ್ಬಿಡುವ. ರಾತ್ರಿ ಮನೆಗೆ ಬರುವಾಗ ತುಂಬಾ ಲೇಟ್ ಆಗಿತ್ತು. ನಾವು ಮಲಗಿದ್ವಿ, ಸುಸ್ತಾಗಿತ್ತು ಕೂಡ. ಸೊ ಇವತ್ತು ನಾನು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇಂತಹದ್ದೇ ಬ್ಲಾಗ್ಸ್ ಬೇಕಾದ್ರೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಡನ್ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ.